ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಪತಿ ಪತ್ನಿಯ ಸಂಬಂಧವನ್ನು ಬೆಸೆಯುವಂತಹ ಅಪರೂಪದ ಹಬ್ಬ ಜ್ಯೋತಿರ್ಭೀಮೇಶ್ವರ ವ್ರತ, ಇದರ ಒಂದು ವಿಶೇಷತೆಗಳನ್ನು ತಿಳಿಸ್ತಾ ಹೋಗ್ತೇನೆ. ಈಶ್ವರನ ಕೃಪೆಯಿಂದ ಪತಿಗೆ ಪತ್ನಿಯು ಮರುಜೀವವನ್ನು ಕೊಟ್ಟು ಅಪರೂಪವಾದಂತಹ ಸಂದರ್ಭವನ್ನು ನೆನಪಿಸಿಕೊಳ್ಳುವಂತಹ ಜ್ಯೋತಿರ್ಭೀಮೇಶ್ವರ ವ್ರತವು ಆಷಾಢ ಮಾಸದಲ್ಲಿ ಬರುವಂತಹ ಮುಖ್ಯ ಹಬ್ಬ ಅಂತಲೂ ಸಹಿತ ಎನಿಸ್ತೇವೆ. ಇದು ಭೀಮನ ಅಮಾವಾಸ್ಯ ಅಂತಲೂ ಸಹಿತ ನಾವು ಇದನ್ನು ಕರಿತೀವಿ. ವ್ರತಾಚರಣೆಯ ಒಂದು ವಿವರಗಳನ್ನು ನಾವಿಲ್ಲಿ ತಿಳಿಸ್ತಾ ಹೋಗೋಣ ವಿತ್ ಒಂದು ಕಥೆಯ ವಿಚಾರವಾಗಿ. ಪ್ರತಿ ಸಂವತ್ಸರದಲ್ಲಿಯೂ ಆಷಾಢ ಮಾಸದ ಭೀಮನ ಒಂದು ಅಮಾವಾಸ್ಯೆಯೊಂದು ವಿಶೇಷವಾದಂತಹ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸ್ತೇವೆ. ಈ ಒಂದು ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತ ಆಗಸ್ಟ್ 4ರಂದು ಬರುತ್ತೆ. 2024 ಆಗಸ್ಟ್ 4ರಂದು ಜ್ಯೋತಿರ್ಭೀಮೇಶ್ವರ ವ್ರತಾಚರಣೆ ಅಂತಲೂ ಸಹಿತ ಹೇಳ್ತೇವೆ. ಈ ವ್ರತವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಜ್ಯೋತಿರ್ಸ್ತಂಭ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಅಂತಲೂ ಸಹಿತ ಹೇಳಲಾಗುತ್ತೆ. ದೀಪಸ್ತಂಭ ಅಂದರೆ ದೀಪದ ಕಂಬ ಎಂಬುವಂಥ ಅರ್ಥ ಬರುತ್ತೆ. ಜ್ಯೋತಿರ್ಭೀಮೇಶ್ವರ ಅಂದರೆ ಉತ್ತಮ ಆರೋಗ್ಯ ನೀಡಿ ಜೀವನವನ್ನು ಬೆಳಗಿಸುವಂಥದ್ದು ಎಂಬುವಂಥ ಒಂದು ಅರ್ಥ. ಪತಿ ಸಂಜೀವಿನಿ ಅಂದರೆ ಪ್ರಾಣಾಪಾಯದಲ್ಲಿರುವಂತಹ ಪತಿಗೆ ಮತ್ತು ಜೀವ ಬರುವಂತಹ ಒಂದು ಅರ್ಥ. ಈ ಹಬ್ಬವನ್ನು ನಾವು ಭೀಮನ ಅಮಾವಾಸ್ಯ ಅಂತಲೂ ಸಹಿತ ಹೇಳ್ತೇವೆ. ಈ ವ್ರತವನ್ನು ಗೃಹಿಣಿಯರು ಹೆಚ್ಚು ಒಂದು ದೈವಿಕವಾದಂಥ ಆರಾಧನೆಯಿಂದ ಆಚರಿಸ್ತಾರೆ. ಇದರ ಒಂದು ಆಚರಣೆಯಿಂದ ಪತಿಗೆ ಒದಗಬಹುದಾದಂತಹ ಅಪಮೃತ್ಯು ಆಗಿರ್ಬೋದು, ಆಪತ್ತು ಆಗಿರ್ಬೋದು, ಅಥವಾ ಯಾವುದೇ ಒಂದು ಸಂಕಷ್ಟಗಳಾಗಿರ್ಬೋದು, ಯಾವುದೇ ಒಂದು ಅಪಾಯದಿಂದ ದೂರವಾಗುವಂತಹ ನಂಬಿಕೆ ಈ ಒಂದು ಭೀಮನ ಅಮಾವಾಸ್ಯೆಯಲ್ಲಿ ಬರುತ್ತೆ. ವಿವಾಹಕ್ಕೂ ಮುಂಚೆಯೇ ಈ ವ್ರತವನ್ನು ಮಾಡಬಹುದಾಗಿದೆ. ಕೆಲ ಕುಟುಂಬಗಳಲ್ಲಿ ವಿವಾಹದ ನಂತರ ಸತತವಾಗಿ 9 ವರ್ಷಗಳವರೆಗೂ ಸಹಿತ ಈ ವ್ರತವನ್ನು ಆಚರಿಸಬೇಕು ಅಂತಲೂ ಸಹಿತ ಒಂದು ನಂಬಿಕೆ ಇದೆ. ಜ್ಯೋತಿರ್ಭೀಮೇಶ್ವರನ ಒಂದು ವ್ರತಾಚರಣೆಯ ಒಂದು ವಿಧಾನವನ್ನು ನಾವು ನೋಡೋದಾದರೆ, ಹಿತ್ತಾಳೆಯಿಂದ ಮಾಡಿದ 2 ದೀಪಗಳನ್ನು ಶುಚಿಗೊಳಿಸಿ ಅರಿಶಿಣದ ಕೊಂಬನ್ನು ಅರಿಶಿಣದ ನೀರಿನಲ್ಲಿ ಒದ್ದೆಯನ್ನು ಮಾಡಿ ದಾರವನ್ನು ಬಳಸಿ ದೀಪಗಳಿಂದ ಕಟ್ಟಬೇಕು. ಈ ದೀಪಗಳಿಗೆ ಉಮಾಮಹೇಶ್ವರನ ಒಂದು ಆಹ್ವಾನೆಯನ್ನು ಮಾಡಬೇಕು. 9 ಗಂಟಿನಿಂದ ಕೂಡಿದಂತಹ ದಾರವನ್ನು ಪೂಜಿಸಬೇಕು. ವಯಸ್ಸಿನ ಮಿತಿ ಇಲ್ಲದೆ ಎಲ್ಲ ಹೆಣ್ಣು ಮಕ್ಕಳು ಈ ಒಂದು ಪೂಜೆಯನ್ನು ಮಾಡಿ ದಾರವನ್ನು ಕೈಗೆ ಕಟ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ಸಾಮಾನ್ಯವಾಗಿ ಪೂಜೆಯನ್ನು ಆರಂಭಿಸುವ ಮೊದಲು ದೀಪವನ್ನು ಹಚ್ಚಬೇಕಾಗುತ್ತೆ. ದೀಪವನ್ನು ಅಂಟಿಸಿದ ವೇಳೆ ಮಂತ್ರವನ್ನು ಪಠನೆ ಮಾಡಬೇಕು. ಈ ವ್ರತದ ಸಂಕಲ್ಪವನ್ನು ಮಾಡುವ ವೇಳೆ ಇಹ ಜನ್ಮನಿ ಜನ್ಮಾಂತರ ಸಕಲ ಸೌಭಾಗ್ಯ ಸಿದ್ಧತಂ ಭೀಮೇಶ್ವರ ಅಮಾವಾಸ್ಯ ಪ್ರಯುಕ್ತಾನಿ ಶ್ರೀ ಉಮಾಮಹೇಶ್ವರಿ ದೇವತಾ ಪ್ರೀತ್ಯರ್ಥಂ ಅಂತ ಹೇಳಿ, ನಂತರ ಕಳಶ ಪೂಜೆ ಮಂಟಪವನ್ನು ನಿರ್ಮಿಸಿ ಶ್ರೀ ವಿಘ್ನೇಶ್ವರನ ಪೂಜೆಯನ್ನು ಮಾಡಿ ಪಂಚಾಮೃತ ಸ್ಥಾನದ ನಂತರ ಎಂದಿನಂತೆ ಧೂಪ ದೀಪವನ್ನು ಬೆಳಗಿ ಶ್ರೀ ಗಣಪತಿಗೆ ಇಷ್ಟವಾದಂತಹ ಬಾಳೆಹಣ್ಣು, ಚಕ್ಕುಳಿ ಅಥವಾ ಮೋದಕ ನೈವೇದ್ಯವನ್ನು ಮಾಡಿ, ಅನಂತರ ಉತ್ತರ ನೀರಾಂಜನ ಅಥವಾ ಮಹಾಮಂಗಳಾರತಿಯನ್ನು ಮಾಡಿ, ಅನಂತರ ಉಮಾಮಹೇಶ್ವರನಿಗೆ ಒಂದು ಪ್ರತಿಷ್ಠಾಪನೆಯನ್ನು ಮಾಡೋದ್ರಿಂದ ಸಕಲ ಸಂಕಷ್ಟಗಳು ತಮ್ಮ ಒಂದು ದೈವಾರಾಧನೆಯಲ್ಲಿ ಬಂದು ತಮ್ಮ ಒಂದು ಪತಿರಾಯನಿಗೆ ಉತ್ತಮವಾದಂತಹ ಒಂದು ಸಫಲತೆಯನ್ನು ಕೊಡಲಿ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ವ್ರತ ಜ್ಯೋತಿರ್ಭೀಮೇಶ್ವರ ವ್ರತ. ಈ ವ್ರತವನ್ನು ನಾವು ಇದೇ ಆಗಸ್ಟ್ನೇ ತಾರೀಕು 4ನೇ ಒಂದು ದಿನಾಂಕದಂದು ಭೀಮನ ಅಮಾವಾಸ್ಯೆಯೊಂದು ಮಾಡೋದ್ರಿಂದ
ಪತಿಗೆ ಶ್ರೇಯಸ್ಕರವಾಗುತ್ತೆ. ಆರೋಗ್ಯ ಈಶ್ವರನ ಫಲದಿಂದ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಾವು ಪ್ರತಿಯೊಂದು ವಿಚಾರಗಳನ್ನು ಕಮೆಂಟ್ ಮುಖಾಂತರ ಕಳಿಸಬಹುದು, ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ತಾವು ತಗೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.